ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ಬ್ಲಾಗ್ ಏನಂದರೆ, ನನ್ನ ಮಗನ ಸ್ಕೂಲಲ್ಲಿ ಕಂಪ್ಯೂಟ್ರ್ ಎಕ್ಸಿಬಿಷನ್ ಇದೆ. ಅದಕ್ಕೆ ಅವನಿಗೆ ಬೇರೆ ಬೇರೆ ಎಕ್ಸಿಬಿಷನ್ಗಳಿದೆ. ಅದರಲ್ಲಿ ಇವನಿಗೆ ಕಂಪ್ಯೂಟ್ರು ಎಕ್ಸಿಬಿಷನ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಅವನಿಗೆ ರೋಬೋಟ್ ಡ್ರೆಸ್ ಬೇಕಂತ ಹೇಳಿದ ಅವನು. ಅದಕ್ಕೆ ನಿನ್ನೆಯಿಂದ ಹುಡುಕ್ತಾನೇ ಇದ್ದೀವಿ, ಎಲ್ಲಿ ಹುಡುಕಿದ್ರೂ ಸಿಗ್ತಾನೇ ಇಲ್ಲ. ಆನ್ಲೈನ್ ಹುಡುಕಿದ್ವಿ, ಎಲ್ಲಿ ಹೋದ್ರೂ ಅಷ್ಟು ಚೆನ್ನಾಗಿರೋದು ಸಿಗ್ತಾ ಇಲ್ಲ. ಆಸ್ಟ್ರೋನಟ್ ಥರ ಕಾಣುತ್ತಮ್ಮ, ಅದು ಕಾಣುತ್ತೆ ಇದು ಕಾಣುತ್ತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಅದಕ್ಕೆ ನಾನು ನನ್ನ ಹಸ್ಬೆಂಡು ಬೆಳಗ್ಗೆ ಫ್ರೈಡೇ ಅಲ್ವಾ ಇವತ್ತು, ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲೆಲ್ಲಿ ಕಾಸ್ಟ್ಯೂಮ್ ಅಂಗಡಿ ಇದೆ ಎಲ್ಲ ಕಡೆ ಹುಡ್ಕೊಂಡು ಹೊರಟ್ವಿ. ಎಲ್ಲೆಲ್ಲಿ ಆಯಿತಾ ಅಲ್ಲಲ್ಲಿ ನಿಲ್ಲಿಸಿ ಕಾಸ್ಟ್ಯೂಮ್ ಸಿಗ್ತಾ ಅಂತ ನೋಡ್ತಾ ಇದ್ವಿ. ಕೆಲವು ಕಡೆ 8 ಇಯರ್ಸ್ದು, 10 ಇಯರ್ಸ್ ಸಿಕ್ಕಲಿಲ್ಲ, ಚಿಕ್ಕ ಚಿಕ್ಕದು ಸಿಕ್ತು. ಕೆಲವೊಂದು ಕಡೆ ದೊಡ್ಡ ದೊಡ್ಡ ಸಿಕ್ತು. ಆಮೇಲೆ ಹಾಗೆ ಹೊರಟ್ವಿ ಚಾಮರಾಜಪೇಟೆ ಆ ಕಡೆ ಎಲ್ಲ ಹೋಗಿ. ಹಾಗೆ ನಮಗೆ ಸ್ವಲ್ಪ ಸ್ಲೀಪ್ವೆಲ್ದು ಬೆಡ್ ಬೇಕಿತ್ತು ಚಾಮರಾಜಪೇಟೆಯಲ್ಲಿ. ಅದಕ್ಕೆ ಚಾಮರಾಜಪೇಟೆ ಕಡೆ ಹೋಗಿ ಅಲ್ಲಿ ಸ್ಲೀಪ್ವೆಲ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ತುಂಬ ಚೆನ್ನಾಗಿದೆ ಅಲ್ಲೆಲ್ಲ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ. ನಿನ್ನೆಲ್ಲ ಓಡಾಡಿ ಕಾಸ್ಟ್ಯೂಮ್ಗೋಸ್ಕರ ತುಂಬ ಓಡಾಡಿದ್ವಿ. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು, ಆಮೇಲೆ ಏರ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡ್ಕೊಂಡು ಮತ್ತೆ ಹೊರಟ್ವಿ. ಅಲ್ಲಿಂದ ಹೊರಟು ಆಮೇಲೆ ಸ್ಲೀಪ್ವೆಲ್ಗೆ ಚಾಮರಾಜಪೇಟೆ ಬಂದ್ವಿ. ಸ್ಲೀಪ್ವೆಲ್ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಡ್ಗಳಿರ್ಬೋದು, ಹಾಸೋ ಬಟ್ಟೆ ಇರ್ಬೋದು, ಪಿಲೋ ಕವರ್ಸ್ ಇರ್ಬೋದು, ಎಲ್ಲ ಥರ ಚೇರ್ಸ್ ಎಲ್ಲ ಆರ್ಡ್ರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇಲ್ಲಿ. ಯಾರು ಪರ್ಚೇಸ್ ಮಾಡೋರಿದ್ರೆ ಮಾಡಿ. ಚಾಮರಾಜಪೇಟೆಯಲ್ಲಿದೆ. ಒಳ್ಳೊಳ್ಳೆ ಬೆಡ್ಗಳು ಕೂಡ ಸಿಗತ್ತೆ ಇಲ್ಲಿ. ಸ್ಲೀಪ್ವೆಲ್ ಅಂತ ನೋಡಿ, ಇಲ್ಲಿ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಸಖತ್ತಾಗಿದೆ. ನಾವು ಒಂದು ಬೆಡ್ ಬೇಕಿತ್ತು, ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಹೋದ್ವಿ ನಾವು. ನಮ್ಮ ಮನೆ ಕಾಟಿಗೆ ಬೇಕಾದಂಥದ್ದು ಆರ್ಡ್ರ್ ಮಾಡಿಬಿಟ್ಟು ಅವರು ನೆಕ್ಸ್ಟು ಟ್ಯೂಸ್ಡೇ ಬರುತ್ತೆ ಅಂತ ಹೇಳಿದರು. ನಮ್ಮ ಮನೆ ಕಾರ್ಟಲ್ಲಿ ಅಂತ ಏನಿತ್ತು ಅದೇ ಥರನೇ ನಾವು ಆರ್ಡ್ರ್ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ಒಳಗಡೆ ಎಲ್ಲ ತೋರಿಸ್ತೀನಿ. ಬಟ್ ಬೆಡ್ಡುಗಳು, ಚೇರ್ಗಳು ಎಲ್ಲದನ್ನು ಸೇಲ್ ಮಾಡ್ತಾರೆ ಇಲ್ಲಿ. ಬೆಡ್ಶೀಟ್ಗಳು, ಬ್ಲ್ಯಾಂಕೆಟ್ಸು ಎಲ್ಲದೂ ಇದೆ. ತುಂಬ ಒಳ್ಳೊಳ್ಳೆ ಕಂಪ್ನಿದು, ನೀಲ್ಕಮಲ್ ಇರ್ಬೋದು, ಸ್ಲೀಪ್ವೆಲ್ ಇರ್ಬೋದು, ಒಳ್ಳೊಳ್ಳೆ ಕಂಪ್ನಿದು ಇಲ್ಲಿ ಬೆಡ್ಗಳೆಲ್ಲ ಸೇಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನಾವು ಮತ್ತೆ ಇಲ್ಲೆಲ್ಲ ನೋಡಿಕೊಂಡು ಆರ್ಡ್ರ್ ಮಾಡಿ, ನಮ್ಮ ಮನೆಯವರು ನಾನು ಹೋಗಿಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಬಂದ್ವಿ. ಹಾಗೆ ಟಿಪಾಯಿಗಳು, ಚೇರ್ಸು ಅದು ಕೂಡ ಸಿಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ ನೋಡಿ. ಪರ್ಚೇಸ್ ಮಾಡೋರಿದ್ರೆ ಚಾಮರಾಜಪೇಟೆ ಬಂದು ಪರ್ಚೇಸ್ ಮಾಡಿ. ಎಲ್ಲ ಕಡೆಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವು ತುಂಬ ದಿನದಿಂದ ಬೆಡ್ಡೆಲ್ಲ ಸರ್ಚ್ ಮಾಡ್ತಾಯಿದ್ವಿ, ಎಲ್ಲ ಕಡೆ ಹುಡುಕಿದ್ವಿ. ಎಲ್ಲೂ ನಮಗೆ ಅಂದರೆ ದುಡ್ಡು ಕರೆಕ್ಟಾಗಿ, ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಎಲ್ಲಿ ಹೋದ್ರೂ ಅದಿಲ್ಲ ಇದಿಲ್ಲ ಆ ಥರ ಆಗ್ತಾಯಿತ್ತು. ಇಲ್ಲಿ ಬಂದ್ವಿ. ಲಾಸ್ಟ್ ಫೈನಲಿ ಇಲ್ಲೇ ತಗೊಳ್ಳೋಕ್ಕೆ ಹೇಳಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿದೆ ನೋಡಿ. ಯಾರಿಗಾರು ಪರ್ಚೇಸ್ ಮಾಡಬೇಕು ಅಂದರೆ ಈ ಥರ ಚಾಮರಾಜಪೇಟೆಯಲ್ಲಿ ಸ್ಲೀಪ್ವೆಲ್ ಅಂತ ಹಾಕಿದರೆ ಈ ಅಡ್ರೆಸ್ ತೋರಿಸುತ್ತೆ. ನೀಲ್ಕಮಲ್ಲೆಲ್ಲ ಸರ್ಕಲ್ನಲ್ಲಿ ಇದೆ, ರಾಮ ಮಂದಿರ ಅಂತ ಅಲ್ಲಿ. ಹಾಗೆ ಹಂಗೆ ಮುಂದೆ ಹೋಗ್ತಾ ತರಕಾರಿ ಮಾರ್ಕೆಟ್ ಬಂತು. ನಮಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು. ಎಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ತಗೊಂಡು ಹಾಗೆ ಮತ್ತೆ ಹೊರಟ್ವಿ. ಮತ್ತು ಇನ್ನೊಂದು ಕಾಸ್ಟ್ಯೂಮ್ ಅಂಗಡಿ ಅಲ್ಲಿತ್ತು ಚಾಮರಾಜಪೇಟೆಯಲ್ಲಿ, ಯಾವಾಗಲೂ ಹೋಗ್ತಾ ಇದ್ವಿ. ಅಲ್ಲಿ ಬರೋಕ್ಕೆ ಹೇಳಿದರು, 12 o'clock ಬನ್ನಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದರೆ ಅವರು ವೆಯ್ಟ್ ಮಾಡಿ ಸ್ವಲ್ಪ ಅಂದರು. ಆಮೇಲೆ ತಂದು ಕೊಟ್ಟರು, ತೋರಿಸಿದ್ರು. ಅದೊಂಥರ ಚೆನ್ನಾಗಿರಲಿಲ್ಲ. ಮತ್ತು ಹಾಗೆ ವಾಪಸ್ ಬಂದ್ವಿ ಮನೆಗೆ ಬರಲಿಲ್ಲ. ಹಂಗೆ ಮತ್ತೆ ತರಕಾರಿ ಎಲ್ಲ ತೊಗೊಂಡು ಇನ್ನೊಂದು 2-3 ಕಡೆ ಹೋದ್ವಿ ಕಾಸ್ಟ್ಯೂಮ್ ಅಂಗಡಿಗೆ. ಅಲ್ಲೂ ಕೂಡ ಸಿಗಲಿಲ್ಲ. ಆಮೇಲೆ ಫೈನಲಿ ಒಬ್ಬರು ಒಂದು ಕಡೆ ಹೋದ್ವಿ, ಶ್ರೀನಿವಾಸ್ ನಗರ. ಅಲ್ಲಿ ಅವರು ಕಾಸ್ಟ್ಯೂಮನ್ನು ಇಲ್ಲಿ ಹೋದ್ವಿ. ಇಲ್ಲಿ ಸರಿ ಆಗಲಿಲ್ಲ. ಆ್ಯಕ್ಚುಲಿ ಕಾಸ್ಟ್ಯೂಮ್ ಚೆನ್ನಾಗಿರಲಿಲ್ಲ, ನನ್ನ ಮಗನಿಗೆ ಸೆಟ್ ಆಗೋ ಥರ ಇರಲಿಲ್ಲ ಚಾಮರಾಜಪೇಟೆಯಲ್ಲಿ. ಆಮೇಲೆ ಸೌಜನ್ಯ ಕಾಸ್ಟ್ಯೂಮ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ನಗರ ಹೋದ್ವಿ. ಅಲ್ಲಿ ಸ್ವಲ್ಪ ಚೆನ್ನಾಗಿ ಅನಿಸ್ತು, ಬೆಟರ್ ಅನಿಸ್ತು ನಮಗೆ. ಐಟಮ್ ಕೂಡ ಕಾಸ್ಟ್ಲಿ. ನಾವೇನೋ 1 ಡೇಗಷ್ಟೇ ರೆಂಟ್ಗೆ ಹಾಕೋದಲ್ವಾ, ಅದಕ್ಕೋಸ್ಕರ ಇದು ನೋಡಿ ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಬಂದ್ವಿ. ಅದಕ್ಕೋಸ್ಕರ ಮತ್ತೆ ಸೀದಾ ಮತ್ತೆ ಗಾಡಿ ತೊಗೊಂಡು ಹೊರಟ್ವಿ. ಶ್ರೀನಿವಾಸ ನಗರ ಹೋಗಿ ಅಲ್ಲೆಲ್ಲ ನೋಡಿ ಲಾಸ್ಟಿಗೆ ಫೈನಲಿ ಕಾಸ್ಟ್ಯೂಮ್ ಸಿಕ್ತು. ನನ್ನ ಮಗನ ಅಳತೆ ಎಲ್ಲ ನೋಡಿ ಮತ್ತು ಅಲ್ಲಿಂದ ಕರಾಟೆಯಿಂದ ಕರ್ಕೊಂಬಂದು ಮತ್ತೆ ಅಳತೆ ನೋಡಿಸಿದ್ವಿ. ಬೆಟರ್ ಆಯಿತು. ಆದರೆ ಅವನಿಗೆ ಬಾಕ್ಸ್ ಟೈಪ್ ಎಲ್ಲ ಬೇಕು ಅಂತ ಹೇಳ್ತಿದ್ದಾನೆ. ಅದನ್ನೆಲ್ಲ ನಾವು ರೆಡಿ ಮಾಡಬೇಕು. ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ತೀನಿ, ಅದೇನೇನು ಬಾಕ್ಸ್ ಟೈಪ್ ಎಲ್ಲ ಮಾಡ್ತೀನಿ ಅಂತ ರೋಬೋಟ್ದು. ಅದೇ ರೀತಿ ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ದಾರೆ. ಕನ್ನಡದ ಹಾಡು ಹಾಕಿದ್ರು, ತುಂಬ ಖುಷಿಯಾಯಿತು. ನಮ್ಮ ಮನೆಯವರಂತೂ ಬೈಕಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು. ಕನ್ನಡ ಅಂದ್ಕೊಳ್ಳೆ ಅದು ಹಾಗೆ ಮೈ ಜುಮ್ ಅನಿಸುತ್ತೆ ಅಂತಾರಲ್ಲ ಹಾಗೆ.
ಹಾಗೆ ಇಲ್ಲಿ ಎಳ್ನೀರು ಕುಡಿಯೋಕ್ಕಂತ ಬಂದ್ವಿ. ಅಲ್ಲಿ ಆಂಟಿ ಎಳ್ನೀರು ಕಟ್ ಮಾಡಿಬಿಟ್ಟು ಕೊಟ್ಟರು. ಇಲ್ಲೇ ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಹತ್ರ ಇದ್ದಾರೆ. ಆಂಟಿನೇ ಎಳ್ನೀರು ಕಡ್ದು ಕೊಡ್ತಾರೆ ಪಾಪ. ಮನೆಗೆ ಎಷ್ಟು ಹಿಂಗೆ ನಮ್ಮ ಹೆಣ್ಮಕ್ಳದ್ದು ನೋಡಿ ಹಿಂಗೆ ಎಷ್ಟು ಕಷ್ಟಪಡ್ತಾರೆ ಅಂತ ಖುಷಿ ಆಯಿತು. ನಮ್ಮ ಮನೆಯವ್ರು ನನಗೂ ಅಂದರು, ನೋಡು ಆಂಟಿ ಹೆಂಗೆ ಎಳ್ನೀರು ಕಟ್ ಮಾಡ್ತಾರೆ, ನೀನೊಂದು ಕಟ್ ಮಾಡಿ ತೋರಿಸು ಅಂತ ಅಂದರು ನನಗೆ. ಬಟ್ ಅವ್ರಿಗೆ ಮಾಡೋ ಕೆಲಸ ನಮಗೆ ಮಾಡೋಕ್ಕೆ ಬರಲ್ಲ ಪಾಪ. ಗ್ರೇಟ್ ಆಂಟಿ ಮನೆಯಲ್ಲೋ ಮೇಂಟೈನ್ ಮಾಡಿಕೊಂಡು ಎಳ್ನೀರು ಅಂಗಡಿಲಿ ಪಾಪ ಎಳ್ನೀರೆಲ್ಲ ಕಟ್ ಮಾಡಿಕೊಟ್ರು ಪಾಪ. ಅವರೇ ಕಟ್ ಮಾಡೋದು ಎಳ್ನೀರು. ತುಂಬ ಚೆನ್ನಾಗಿರುತ್ತೆ ಅವ್ರ ಅಂಗಡೀಲಿ ಎಳ್ನೀರು. ಆ ಕಡೆ ಜಿಂಕೆ ಪಾರ್ಕ್ ಕಡೆ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಖುಷಿ ಅನಿಸುತ್ತೆ ಅವ್ರು ನೋಡೋಕ್ಕೆ. ಮನೇಲೆಲ್ಲ ಅವರಿಗೂ ಮಕ್ಕಳು ಗಂಡು ಮಕ್ಕಳಿದಾರಂತೆ, ಅವರು ಕಷ್ಟಪಡ್ತಾರೆ, ನಾವು ಮನೆಗೋಸ್ಕರ ಕಷ್ಟಪಡಬೇಕಲ್ಲಪ್ಪ ಅಂತ ಅಂದರು. ಖುಷಿ ಅನ್ನಿಸ್ತು. ನಮ್ಮ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ. ಮನೆ ಮಕ್ಕಳು ಸಂಸಾರ ಅಂದರೆ ಜೀವ ಬಿಡ್ತಾರೆ. ನಾನು ಕೂಡ ಸೇರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ. ಅದೇ ರೀತಿ ಅಪ್ಪನೂ ಅಷ್ಟೇ, ತಂದೆನೂ ಅಷ್ಟೇ. ಅವ್ರನ್ನ ಬಗ್ಗೆ ಅವರು ಒಂದು ಇನ್ನೊಂದು ಲೆವೆಲ್ ಅವ್ರದ್ದು. ಅವರು ಕೂಡ ಕಷ್ಟಪಡ್ತಾರೆ ನಮಗೋಸ್ಕರ. ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಅವ್ರು ಕಷ್ಟಪಡ್ತಾರೆ. ತಾಯಿ ಆದವರು ಮಕ್ಕಳಿಗೆ ಗಂಡಂಗೆ ಚೆನ್ನಾಗಿರಲಿ ಅಂತ ಅವರು ಕಷ್ಟಪಡ್ತಾರೆ. ಬಟ್ ಈ ಕಡೆ ಜಿಂಕೆ ಪಾರ್ಕ್ ಕಡೆ ಬಂದರೆ ಅವ್ರ ಹತ್ರ ಎಳ್ನೀರು ಕುಡೀರಿ, ಚೆನ್ನಾಗಿರುತ್ತೆ. ಹಳ್ಳಿ ಕಡೆಯಿಂದ ತರಿಸ್ಕೊಂಡು ಇಟ್ಕೊಂಡಿರ್ತಾರೆ. ನಾವು ಹೋಗಿ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಬಂದ್ವಿ. ನಮ್ಮ ಮನೆಗೂ ಬೇಕಿತ್ತು, ಪಾರ್ಸೆಲ್ ತೊಗೊಂಡು ಹಾಗೆ ಬಂದ್ವಿ. ಈ ವಿಡಿಯೋ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್